ನಮಸ್ಕಾರ ಎಲ್ಲರಿಗೂ. 2026ನೇ ಸಾಲಿನ ನವೋದಯ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟನ್ನು ಯಾವ ರೀತಿ ಆನ್ಲೈನಲ್ಲಿ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಹಾಗಾಗಿ ಯಾರೆಲ್ಲ ಮೊದಲ ಸಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕ್ರೋಮನ್ನು ಓಪನ್ ಮಾಡಿ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನವೋದಯ ರಿಸಲ್ಟ್ 2026 ಅಂತ ಸರ್ಚ್ ಮಾಡಿ. ಆಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ನವೋದಯ ಅಫಿಷಿಯಲ್ ವೆಬ್ಸೈಟ್ ಅಂತ ಇರುತ್ತೆ. ಈ ಒಂದು ವೆಬ್ಸೈಟ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ನಿಮ್ಮ ಆಲ್ ಟಿಕೆಟಲ್ಲಿ ಇರುವಂತಹ ರೋಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಆಲ್ ಟಿಕೆಟ್ನಲ್ಲಿ ಇರುವಂತಹ ಡೇಟ್ ಆಫ್ ಬರ್ತನ್ನೇ ನೀವು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದಾದಮೇಲೆ ಇಲ್ಲಿ ಚೆಕ್ ರಿಸಲ್ಟ್ ಅಂತ ಒಂದು ಟ್ಯಾಬ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ವಿದ್ಯಾರ್ಥಿಯ ರಿಸಲ್ಟ್ ಶೋ ಆಗುತ್ತೆ. ಈ ಒಂದು ರಿಸಲ್ಟಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದರೆ ವಿದ್ಯಾರ್ಥಿಯ ಹೆಸರನ್ನು ನೀವು ನೋಡ್ಬೋದು. ಹಾಗೆ ರೋಲ್ ನಂಬರ್ ಇದೆ, ಹಾಗೆ ತಂದೆ ಹೆಸರು ಇದೆ, ಹಾಗೆ ಏರಿಯಾ ರೂರಲ್ ಅರ್ಬನ್ ಅಂತ ಇದೆ, ಆಗ ಬಾಯ್ ಅಥವಾ ಫೀಮೇಲ್ ಆ ಥರ ಇದೆ, ಕ್ಯಾಸ್ಟ್ ಇದೆ, ಹಾಗೆ ಡೇಟ್ ಆಫ್ ಬರ್ತ್ ಇದೆ. ಇಲ್ಲಿ ರಿಮಾರ್ಕ್ಸಲ್ಲಿ ನೋಡ್ತಿರ್ಬೋದು, ಯು ಆರ್ ಪ್ರಾವಿಷನಲ್ಲಿ ಸೆಲೆಕ್ಟೆಡ್ ಫಾರ್ ಅಡ್ಮಿಷನ್ ಅಂತ ಇರುತ್ತೆ. ಅಂದರೆ ನೀವು ನವೋದಯ ಎಕ್ಸಾಮ್ಗೆ ಪಾಸ್ ಆಗಿದ್ದೀರಾ ಅಂತ, ನೀವು ಅಡ್ಮಿಷನಿಗೆ ಎಲಿಜಿಬಲ್ ಇದ್ದೀರಾ ಅಂತ. ಹೀಗೆ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಆಗಿ ಸ್ಕೋರ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಸ್ಕೋರ್ ತೆಗೆದಿರಾ ಅನ್ನೋದು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ನಾನು ಚೆಕ್ ಮಾಡ್ತಿರೋಂತಹ ಸ್ಟೂಡೆಂಟ್ನ ಸ್ಕೋರ್ ಕಾರ್ಡ್ ನೋಡೋದಾದರೆ ಮೆಂಟಲ್ ಎಬಿಲಿಟಿ 48 ಸ್ಕೋರ್ ಇದೆ, 45.75. ಹಾಗೆ ಅರ್ಥಮೆಟಿಕ್ 20 ಇದೆ, ಲ್ಯಾಂಗ್ವೇಜ್ 21.25 ಇದೆ, ಟೋಟಲ್ ಸ್ಕೋರು 90 ಇದೆ ನೋಡ್ಬೋದು ಇಲ್ಲಿ. ಹಾಗೆ ನಾನು ಚೆಕ್ ಮಾಡ್ತಿರೋಂಥ ವಿದ್ಯಾರ್ಥಿ ರ್ಯಾಂಕಿಂಗು 173, ಅಂದರೆ 173ನೇ ರ್ಯಾಂಕಿಂಗ್ ತಗೊಂಡಿದ್ದಾರೆ ಈ ವಿದ್ಯಾರ್ಥಿ. ಈ ರೀತಿ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಹಾಗೆ ಈ ರೀತಿ ಶೋ ಆಗಿರೋಂತಹ ನೀವು PDF ಆದರೂ ಮಾಡ್ಕೊಳ್ಬೋದು ಅಥವಾ ಪ್ರಿಂಟ್ ಆದರೂ ತಗೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.